ಪ್ರಾರ್ಥನೆ ಮಾಡೋಣ. ಅತ್ಯಂತ ಪ್ರೀತಿಗಳ ಪರಲೋಕದ ತಂದೆಯ ದೇವರಿಂದ ನಾವು ಈ ಸಂದರ್ಭಕ್ಕೋಸ್ಕರ ಬಹಳವಾಗಿ ಕೊಂಡಾಡುತ್ತೇವೆ. ನಿನ್ನ ಪ್ರಸನ್ನತೆಗೋಸ್ಕರ ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ನೀನು ನಮ್ಮ ದೇವರು, ರಕ್ಷಕನು, ಪ್ರಭುವಾಗಿದ್ದೀಯಾದ್ದರಿಂದ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ವಾಕ್ಯಗಳಿಗೋಸ್ಕರ ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪ, ನಮ್ಮ ಮಾರ್ಗಕ್ಕೆ ಬೆಳಕು ಆಗಿದೆ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡತಕ್ಕಂಥವನು ಎಷ್ಟೋ ಧನ್ಯನೆಂಬುದಾಗಿ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೀತಿಯ ತಂದೆಯ ದೇವರೇ, ಈಗ ನಾವು ಧ್ಯಾನ ಮಾಡತಕ್ಕಂಥ ವಾಕ್ಯವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಪ್ರತಿಯೊಬ್ಬರಿಗೆ ಮಾತನಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ತಂದೆಯಾದ ದೇವರನ್ನು ಪ್ರಾರ್ಥಿಸುತ್ತೇವೆ. ಆಮೇಲೆ ಕರ್ತನಲ್ಲಿ ಪ್ರಿಯವಾದಂಥವರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸತಕ್ಕಂಥವನಾಗಿದ್ದೇನೆ. ನೀವೆಲ್ಲರೂ ಕ್ಷೇಮವಾಗಿ ಇದ್ದೀರೆಂಬುದಾಗಿ ನಾನು ನಂಬುತ್ತೇನೆ. ನಾನು ಪ್ರಕಟಣಾ ಪುಸ್ತಕದಿಂದ ಬೇರೆ ಬೇರೆ ಸಭೆಗೆ ಬರೆದಂಥ ಸಂದೇಶದ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ನಾವು ಧ್ಯಾನ ಮಾಡುವಂಥ ಒಂದು ಸಭೆ ಯಾವುದಂದರೆ ತುವತೈರ್ಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 18ರಿಂದ 29 ವಚನ. ಈ ವಚನಗಳಲ್ಲಿ ತುವತೈರ್ಯದಲ್ಲಿರ್ತಕ್ಕಂಥ ಸಭೆಯ ಕುರಿತಾಗಿ ಯೋಹಾನನು ಬರೆಯುತ್ತಾ ಇದ್ದಾನೆ. ಆದ್ದರಿಂದ ನಾವು ಈ ಸಭೆಯಿಂದ ಕಲಿಯತಕ್ಕಂಥ ಪಾಠಗಳನ್ನು, ಸಭೆಯಿಂದ ಕಲಿಯುವಂಥ ಸಂದೇಶ ಏನು ಎಂಬುದರ ಕುರಿತಾಗಿ ನಾವು ಈ ದಿವಸದಲ್ಲಿ ನಾವು ಧ್ಯಾನ ಮಾಡೋಣ. ನಾನು ಆರಿಸಿಕೊಂಡಂಥ ವಿಷಯವು ಉದಯ ಸೂಚಕ ನಕ್ಷತ್ರ. ಉದಯ ಸೂಚಕ ನಕ್ಷತ್ರ 28ನೇ ವಚನದಲ್ಲಿ ಅದು ಬರೆಯಲ್ಪಟ್ಟಿದೆ. ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು, ದ ಮಾರ್ನಿಂಗ್ ಸ್ಟಾರ್ ಎಂಬುದಾಗಿ. ತುವತೈರ್ಯದಲ್ಲಿರುವಂಥ ಸಭೆಗೆ ಬರೆದಂಥ ಪತ್ರವು ಬೇರೆ ಎಲ್ಲ ಸಭೆಗೆ ಬರೆದಂಥ ಪತ್ರಕ್ಕಿಂತಲೂ ಅದು ಬಹಳ ಉದ್ದವಾದಂಥ ಒಂದು ಪತ್ರ ಆಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಯೋಹಾನನು ಪ್ರಾರಂಭದಲ್ಲಿ ಈ ತುವತೈರ್ಯ ಸಭೆಯ ಅದರ ಶ್ರದ್ಧೆ, ಅದರ ಭಕ್ತಿ ವಿಶ್ವಾಸ, ನಂಬಿಕೆ ಇವುಗಳ ಕುರಿತಾಗಿ ಆತನು ಹೊಗಳುತ್ತಾ ಇದ್ದಾನೆ. ಅದು ಮಾತ್ರವಲ್ಲ, ಅವರಿಗಿರ್ತಕ್ಕಂಥ ತಾಳ್ಮೆ, ಅವರು ಮಾಡುವಂಥ ಸೇವೆ ಕುರಿತಾಗಿ ಶ್ರೀ ಯೋಹಾನನು ಅದನ್ನು ಹೊಗಳುತ್ತಾ ಇದ್ದಾನೆ. ಮುಂದೆ ನಾವು ಹಾಗೆ ಹೋಗುವಾಗ ಅಲ್ಲಿ ಈ ಸಭೆಯನ್ನು ಹೊಗಳಿ ಆದ ಮೇಲೆ ಅಲ್ಲಿ ಒಬ್ಬ ಹೆಣ್ಣುಮಗಳ ಕುರಿತಾಗಿ ಆತನು ಬರೆಯುತ್ತಾ ಇದ್ದಾನೆ. ಯೆಜಬೇಲ್ ಎಂಬತಕ್ಕಂಥ ಹೆಣ್ಣುಮಗಳನ್ನು ಖಂಡಿಸಿ ಬರೆಯುವುದನ್ನು ನಾವು ಕಂಡುಕೊಳ್ಳುತ್ತೇವೆ. ಎಷ್ಟೋ ಸಾರಿ ಸಭೆಗಳನ್ನು ಆಚೆಯ ಕಡೆಯಿಂದ ನಾವು ನೋಡುವಾಗ ಸಭೆಗಳು ದೊಡ್ಡದಾಗಿ ಕಾಣಿಸಬಹುದು, ಬಹಳ ಸುಂದರವಾದಂಥ ರೀತಿಯಲ್ಲಿ ಕಾಣಿಸಬಹುದು ಮತ್ತು ಬಹಳ ಜನರು ಅಲ್ಲಿ ಬರುತ್ತಾ ಇದ್ದಿರ್ಬೋದು, ಸುಮಾರು ಚಟುವಟಿಕೆಗಳು, ಸೇವೆ ನಡೀತಾ ಇದ್ದಿರ್ಬೋದು. ಹೊರಗಿನಿಂದ ನಾವು ನೋಡುವಾಗ ಆ ಸಭೆ ಬಹಳ ಸುಂದರವಾದಂಥ ಸಭೆ ಹಾಗೆ ಕಾಣಿಸ್ತವೆ. ಎಷ್ಟೋ ಸಭೆಗಳು ನಾವು ಆಚೆಯಿಂದ ನೋಡುವಾಗ, ಹೊರಗಿನಿಂದ ನೋಡುವಾಗ ಬಹಳ ಸುಂದರವಾಗಿ ಕಾಣಿಸ್ತವೆ. ಎಷ್ಟೋ ಜನ ಬರ್ತಾರೆ, ಭಕ್ತಿ ವಿಶ್ವಾಸ, ಎಷ್ಟೋ ಸೇವೆ, ಅದು ಬಹಳ ಸುಂದರವಾದಂಥ ರೀತಿಯಲ್ಲಿ ಕಾಣಿಸ್ತದೆ. ಆದರೆ ನಾವು ಒಳಗೆ ಹೋಗಿ ನೋಡುವಾಗ ಆ ಸಭೆ ಹೇಗೆ, ಸಭೆಯ ಬೆಳವಣಿಗೆ ಹೇಗೆ, ಸಭೆಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ನೋಡುವಾಗ ಎಷ್ಟೋ ಸಾರಿ ಆ ಸಭೆಗಳಲ್ಲಿ ರಾಜಕೀಯ, ಸಭೆ ಬೆಳೆದೇ ಇರ್ತಕ್ಕಂಥದ್ದು, ಮೇಲು ಕೀಳು ಅಂತಕ್ಕಂಥ ಭಿನ್ನ ಭಾವ, ಈ ಎಲ್ಲ ವಿಷಯಗಳನ್ನು ನಾವು ಕಂಡುಕೊಳ್ತೇವೆ. ಆದ್ದರಿಂದ ಒಂದು ಸಭೆಯನ್ನು ನಾವು ಹೊರಗಿನಿಂದ ನಾವು ನೋಡಿಬಿಟ್ಟು ಇದು ಬಹಳ ಉತ್ತಮವಾದಂಥ ಸಭೆ, ನಿಜವಾದಂಥ ಸಭೆ ಎಂಬುದಾಗಿ ಹೇಳಲಿಕ್ಕೆ ಆಗೋದು. ಇಲ್ಲಿ ಇದನ್ನು ನಾವು ನಮಗೆ ಹೋಲಿಸಿ ನಾವು ನೋಡಬಹುದು. ಸಭೆ ಅಂತ ಎಂಬುದಾಗಿ ಹೇಳುವಾಗ ನಾವು ಸಭೆಯಾಗಿದ್ದೇವೆ. ಮಾನವರನ್ನು, ಮನುಷ್ಯರನ್ನು ಹೊರಗಿನಿಂದ ನೋಡುವಾಗ ಬಹಳ ಸುಂದರವಾದಂಥ ರೀತಿಯಲ್ಲಿ ನಾವು ಕಾಣಿಸ್ತೇವೆ. ಆದರೆ ನಮ್ಮ ಆಂತರ್ಯ ಮುಖ್ಯ. ಆಂತರ್ಯದಲ್ಲಿ ಹೇಗಿದ್ದೇವೆ, ನಮ್ಮ ಒಳಗಿನದ್ದು ಹೇಗಿದೆ, ನಮ್ಮ ಆಂತರ್ಯ ನಿಜವಾದಂಥ ಪ್ರೀತಿ, ವಿಶ್ವಾಸ, ಭಕ್ತಿಯಿಂದ ಕೂಡಿದ್ದಾದರೆ, ದೇವರ ಮೇಲೆ ಪ್ರೀತಿ ಇದ್ದಾದರೆ ಅದು ಒಳ್ಳೆಯ ಸಭೆ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯತೆ ಉಂಟು. ಈ ತುವತೈರ್ಯದಲ್ಲಿರ್ತಕ್ಕಂಥ ಸಭೆ ಈ ರೀತಿಯಲ್ಲಿ
ಮತ್ತು ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಈ ಯಜ್ಬೇಲ್ ಎಂಬತಕ್ಕಂಥ ಹೆಣ್ಣು ಮಗಳ ಮೂಲಕವಾಗಿ ಇಲ್ಲಿ ಸಮಸ್ಯೆಗಳು ಉಂಟಾಗಿದ್ದವು ಎಂಬುದಾಗಿ ನಾವು ನೋಡುತ್ತೇವೆ. ಈ ಯಜ್ಬೇಲರು ಯಾರು? ಆಕೆ ವಿಷಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಎಂಥವಳು? ಆಕೆ ವಿಷಯದಲ್ಲಿ ಯಾಕೆ ಬರೆಯಲ್ಪಟ್ಟಿದೆ? ಇದನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು, ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ. ಯಜ್ಬೇಲ್ ಎಂಬುದಾಗಿ ಆಕೆ ವಿಷಯದಲ್ಲಿ ನಾವು ಅಪೂರ್ವವಾಗಿ ನಾವು ನೋಡೋಣ. ಇಲ್ಲಿ ಒಂದು ಪದ ಉಪಯೋಗ ಮಾಡಲ್ಪಟ್ಟಿದೆ, ಅದೇನೆಂದರೆ ದೇವಕುಮಾರನು. ದೇವಕುಮಾರನು ಎಂಬುದಾಗಿ ಊಹನೆ ಮಾಡುವಂಥದ್ದುಂಟು. ಏನಂದರೆ ಆ ದೇವಕುಮಾರ ಅಂತಕ್ಕಂಥ ಪದ ಒಬ್ಬ ಸಭೆಯ ಬಿಷಪ್ಪನ್ನು ಸೂಚಿಸುವಂಥದ್ದು ಎಂಬುದಾಗಿ ಊಹನೆ ಮಾಡುತ್ತಾರೆ. ಮತ್ತು ಈ ಒಂದು ಯೋಹಾನನು ಬರೆದಂಥ ಪತ್ರ ಇದು ಆ ಸಭೆಯ ಬಿಷಪ್ಪರಿಗೆ ಇದು ಬರೆದಂಥ ಪತ್ರ ಎಂಬುದಾಗಿ ಜನರು ಊಹನೆ ಮಾಡುತ್ತಾರೆ. ಮತ್ತು ಈ ಸಭೆಯ ಬಿಷಪ್ ಅವರ ಹೆಂಡತಿ ಈ ಯಜ್ಬೇಲರು ಎಂಬುದಾಗಿ ಕೆಲವರು ಆ ರೀತಿಯಲ್ಲಿ ಊಹನೆ ಮಾಡ್ತಕ್ಕಂಥದ್ದು. ಇದು ಖಂಡಿತ ಎಂಬುದಾಗಿ ಅಲ್ಲ, ಆದರೆ ಆ ರೀತಿಯಲ್ಲಿ ಊಹನೆ ಮಾಡ್ತಕ್ಕಂಥದ್ದು. ಈ ಅಮ್ಮನಿಂದ ಅಲ್ಲಿ ಆ ಸಭೆಯಲ್ಲಿ ಎಲ್ಲ ಸಮಸ್ಯೆಗಳು ಉದ್ಭವಿಸಿದ್ದವು ಎಂಬುದಾಗಿ ಕೆಲವರು ಆ ರೀತಿಯಲ್ಲಿ ಊಹನೆ ಮಾಡುತ್ತಾರೆ. ಇದು ಖಂಡಿತ ಅಂತಲ್ಲ, ಬಟ್ ಆದರೆ ಜನರು ಆ ರೀತಿಯಲ್ಲಿ ಊಹನೆ ಮಾಡ್ತಕ್ಕಂಥದ್ದು. ಮುಂದೆ ನಾವು ನೋಡ್ತೇವೆ, ಭಕ್ತನಾದ ಪೌಲನು ಫಿಲಿಪ್ಪಿ ಅಂತಕ್ಕಂಥ ಪಟ್ಟಣದಲ್ಲಿ ಈ ಯಜ್ಬೇಲರ ಹೆಸರು, ಮೊದಲನೇ ಹೆಸರು ಲಿಡಿಯಾ ಎಂಬುದಾಗಿತ್ತು. ಭಕ್ತನಾದ ಪೌಲನು ಫಿಲಿಪ್ಪಿ ಪಟ್ಟಣದಲ್ಲಿ ಈಕೆಯನ್ನು ಭೇಟಿಯಾಗಿ ಅಲ್ಲಿ ಈಕೆಯು ತನ್ನ ಜೀವಿತವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟ ಆದಮೇಲೆ ಈಕೆ ತುಮತೆಯ ಸಭೆಗೆ ಬಂದು ಅಲ್ಲಿ ತನ್ನ ಪ್ರಭಾವ ವರ್ಚಸ್ಸನ್ನು ಬೀರಿದಳು ಎಂಬುದಾಗಿ ಆ ರೀತಿಯಲ್ಲಿ ಕೆಲವರು ಆ ರೀತಿಯಲ್ಲಿ ಊಹನೆ ಮಾಡ್ತಕ್ಕಂಥದ್ದು. ಇದೆಲ್ಲ ಖಂಡಿತ ಖಚಿತ ಅಂತಲ್ಲ. ಈ ರೀತಿಯಲ್ಲಿ ಈ ಯಜ್ಬೇಲರ ವಿಷಯದಲ್ಲಿ ಜನರು ಊಹನೆ ಮಾಡುವಂಥದ್ದು. ಮತ್ತು ಇಲ್ಲಿ ಬರೆದ ಹಾಗೆ ಆಕೆಯು ಒಬ್ಬ ಪ್ರವಾದನೆಯಾಗಿದ್ದಳು ಎಂಬುದಾಗಿ ಇಲ್ಲಿ ಸಹಿತ ಬರೆಯಲ್ಪಟ್ಟಿದೆ. ಪ್ರವಾದನೆಯಾಗಿದ್ದಳು. ಮತ್ತು ನಾವು ಹಳೆಯ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಪ್ರವಾದನೆಗಳು ಇದ್ದರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ಓದುತ್ತೇವೆ. ಆ ರೀತಿಯಲ್ಲಿ ಈ ಯಜ್ಬೇಲರು ಒಬ್ಬ ಪ್ರವಾದಿನಿ ಆಗಿದ್ದಳು ಎಂಬುದಾಗಿ ಸಹಿತ ನಾವು ಹೇಳಬಹುದು. ಈ ಎಲ್ಲ ವಿಷಯಗಳನ್ನು ನಾವು ನೋಡುವಾಗ ಈ ಯಜ್ಬೇಲರು ಈಕೆಯ ಸಭೆಯ ಮೇಲೆ ಆಗಲಿ, ಸಭೆಯ ಜೀವಿತದ ಮೇಲೆ ಆಗಲಿ, ಈಕೆಯ ವರ್ಚಸ್ಸು, ಈಕೆಯ ಇನ್ಫ್ಲೂಯೆನ್ಸು ಬಹಳ ಕೆಟ್ಟದಾದಂಥ ಒಂದು ವರ್ಚಸ್ಸು ಆಗುತ್ತೆ ಎಂಬುದಾಗಿ ಹೇಳ್ಬೋದು. ಈಗ ಎಲ್ಲ ವಿಷಯಗಳು ನಮಗೆ ತಿಳಿಸ್ತೇವೆ. ಅಂದರೆ ಆಕೆ ಇನ್ಫ್ಲೂಯೆನ್ಸ್, ಆಕೆ ವರ್ಚಸ್ಸು ಸಭೆ ಮೇಲೆ ಅಷ್ಟು ಒಳ್ಳೆಯದಾಗಿರಲಿಲ್ಲ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯ ಉಂಟು. Her influence on the church and the life of the church was not that good. ಈಗ ಈಕೆ ಪಾಪಗಳೇನು, ಈಕೆ ಕುರಿತಾಗಿ ದೂರ ಏನಿತ್ತು, ಏನು ಖಂಡಿಸ್ತಾರೆ, ಏನು ಇಲ್ಲಿ ಯೋಹಾನನು ಈಕೆ ಕುರಿತಾಗಿ ಖಂಡನೆ ಮಾಡ್ತಾನೆ, ಯಾವ ವಿಷಯದಲ್ಲಿ ಖಂಡನೆ ಮಾಡ್ತಾನೆ? ಮೊದಲನೇದಾಗಿ ಅನ್ಯ ದೇವರುಗಳಿಗೆ ನೀಡುವಂಥ ನೈವೇದ್ಯ. ಆಗಿನ ಕಾಲದಲ್ಲಿ ಅನ್ಯರು ತಮ್ಮ ದೇವರುಗಳಿಗೆ ನೈವೇದ್ಯ ಮಾಡ್ತಾರೆ. ನೈವೇದ್ಯ ಮಾಡಿದ ಮೇಲೆ ಅವರು ಭೋಜನ ಮಾಡ್ತಾರೆ, ಊಟ ವ್ಯವಸ್ಥೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಕ್ರೈಸ್ತರನ್ನು ಸ್ವಲ್ಪ ಈ ಕೂಟಗಳಿಗೆ ಅವರು ಆಹ್ವಾನಿಸ್ತಾ ಇರುವಂಥ ಸಂದರ್ಭದಲ್ಲಿ ಕ್ರೈಸ್ತರಿಗೆ ಬರುವಂಥ ಒಂದು ಪ್ರಶ್ನೆ ಏನಾಗಿತ್ತಂದರೆ, ನಾವು ಈ ಅವರ ದೇವರುಗಳಿಗೆ ನೈವೇದ್ಯ ಮಾಡಿದಂಥ ಆಹಾರವನ್ನು ಸೇವಿಸಬೇಕು ಅಥವಾ ಸೇವಿಸಬಾರದು ಎಂಬತಕ್ಕಂಥದ್ದು ದೊಡ್ಡ ಪ್ರಶ್ನೆ. ಭಕ್ತನಾದ ಪೌಲನು ಇದರ ಕುರಿತಾಗಿ ತನ್ನ ಪತ್ರಿಕೆಯಲ್ಲಿ ಬರೆಯುವುದನ್ನು ನಾವು ನೋಡ್ತೇವೆ. ಇದನ್ನು ಈ ಮೂರ್ತಿಗಳಿಗೆ ಅಥವಾ ಅನ್ಯ ದೇವರುಗಳಿಗೆ ನೈವೇದ್ಯ ಮಾಡಿದಂಥ ಆಹಾರವನ್ನು, ಭೋಜನವನ್ನು ಮಾಡಬಹುದು ಎಂಬುದಾಗಿ ಯಜ್ಬೇಲರು ಪ್ರೋತ್ಸಾಹ ಮಾಡ್ತಾರೆ, ಜನರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅದು ಈಕೆಯ ಮೇಲೆ ಇಟ್ಟಂಥದ್ದು. ಅನ್ಯ ದೇವತೆಗಳಿಗೆ ನೈವೇದ್ಯ ಮಾಡಿದಂಥ ಆಹಾರವನ್ನು ಸೇವನೆ ಮಾಡಬಹುದು ಎಂಬುದಾಗಿ ಆಗ್ತಿರುತ್ತೆ. ಮತ್ತು ಎರಡನೇದಾಗಿ
ಹಾಗೆ ಮೇಲೆ ಇರುವಂಥ ಒಂದು ತಪ್ಪೇನಂತಂದರೆ ವ್ಯಭಿಚಾರ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡುವಂಥದ್ದು, ಜನರನ್ನು ವ್ಯಭಿಚಾರ ಮಾಡಲಿಕ್ಕೆ ಪ್ರೋತ್ಸಾಹಿಸುವಂಥದ್ದು. 20ನೇ ವಚನದಲ್ಲಿ ನಾವು ಅದರ ಕುರಿತಾಗಿ ಓದ್ಬೋದು. ವ್ಯಭಿಚಾರ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಇಲ್ಲಿ ವ್ಯಭಿಚಾರವಾಗಿ ನಾವು ಅದನ್ನು ಅಕ್ಷರಶಃ ನಾವು ತೆಗೆದುಕೊಳ್ತಕ್ಕಂಥದ್ದಲ್ಲ. ವ್ಯಭಿಚಾರ ಎಂಬುದಾಗಿ ಹೇಳುವಾಗ ತಮ್ಮ ದೇವರನ್ನು ಬಿಟ್ಟು ಇನ್ನೊಬ್ಬ ದೇವರನ್ನು ಆರಾಧಿಸುವಂಥದ್ದು. ಇಸ್ರಾಯೇಲರು ಸಹಿತ ಯೆಹೋವ ದೇವರನ್ನು ಬಿಟ್ಟು ಬಾಳ್ ದೇವರನ್ನು ಆರಾಧಿಸ್ತಾ ಇದ್ದರು ಕಾನಾನ್ ದೇಶದಲ್ಲಿ. ಅಂದರೆ ಆ ರೀತಿಯ ಒಂದು ವಿಚಾರ. ಇಂಥದ್ದಕ್ಕೆ ಈ ಯಜ್ಮೇಲರು ಪ್ರೋತ್ಸಾಹ ಮಾಡ್ತಾ ಇದ್ದರು ಎಂಬುದಾಗಿ ಈ ಪತ್ರಿಕೆಯಲ್ಲಿ ಶ್ರೀ ಯೋಹಾನನು ಆಕೆಯನ್ನು ಖಂಡಿಸುವುದನ್ನು ನಾವು ನೋಡುತ್ತೇವೆ. ಅದರ ಕುರಿತಾಗಿ ಖಂಡನೆ ಮಾಡ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಈಕೆಯು ಸೀಸರನಿಗೆ, ಅರಸನಿಗೆ ಕರ್ತನೆಂಬುದಾಗಿ ಕ್ರೈಸ್ತರು ಹೇಳುವುದರಿಗೆ ಏನು ತಪ್ಪಿಲ್ಲ. ಅರಸನನ್ನು ಕರ್ತನೆಂಬುದಾಗಿ ಅವರು ಕರೆಯಬಹುದು, ಏನೋ ಅದರಲ್ಲೇನು ತಪ್ಪಿಲ್ಲ ಎಂಬುದಾಗಿ ಈ ಎಲ್ಲ ದೂರುಗಳನ್ನು ಈಕೆ ಕುರಿತಾಗಿ ಶ್ರೀ ಯೋಹಾನನು ಈ ಪತ್ರಿಕೆಯಲ್ಲಿ ಬರೆದಿರುವಂಥದ್ದನ್ನು ನಾವು ಕಂಡುಕೊಳ್ತೇವೆ. ಕೇವಲಂದರೆ ಈಗ ನಮ್ಮ ಸಭೆಗಳಲ್ಲಿ ಯಜ್ಮೇಲನು ಅಂತ ಎಂಬತಕ್ಕಂಥ ವ್ಯಕ್ತಿ ಇರಲಿಕ್ಕಿಲ್ಲ. ಅದೆಷ್ಟೋ ಸಾರಿ ನಮ್ಮ ಸಭೆಗಳಲ್ಲಿ ಸಹಿತ ಇಂಥ ಪರಿಸ್ಥಿತಿಗಳು ಉಂಟು. ನಮ್ಮ ಸಭೆಗಳಲ್ಲಿ ಸಹಿತ ಅಪಪ್ರಚಾರ ಮಾಡ್ತಕ್ಕಂಥದ್ದು, ತಪ್ಪಾದಂಥ ತತ್ವಗಳನ್ನು ಕಲಿಸುವಂಥದ್ದು, ತಪ್ಪಾದ ಬೋಧನೆ ಮಾಡ್ತಕ್ಕಂಥದ್ದು, ಹೀಗೆ ಯಜ್ಮೇಲರು ಕೂತರೆ ಸಭೆಯಲ್ಲಿ ಆ ಒಂದು ಕೆಟ್ಟದಾದಂಥ ಒಂದು ವರ್ಚಸ್ಸು ಬೀರುತ್ತಾ ಇದ್ದರು. ಅಂಥ ಕೆಟ್ಟದಾದಂಥ ವರ್ಚಸ್ಸು ಬೀರ್ತಕ್ಕಂಥ ಜನರು ಈಗಲೂ ನಮ್ಮ ಸಭೆಗಳಲ್ಲಿ ಇರುವಂಥದ್ದು. ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇರುವಂಥದ್ದು, ನಾವು ನಂಬುವಂಥದ್ದನ್ನು, ಸತ್ಯವೇದದಲ್ಲಿ ಇರುವಂಥ ವಿಷಯಗಳನ್ನು, ತತ್ವಗಳನ್ನು ನಾವು ನಂಬಿ ಅದನ್ನು ಅನುಸರಿಸಿ ನಡೆಯತಕ್ಕಂಥದ್ದು. ಯೋಹಾನನು, ಯೇಸು ಕ್ರಿಸ್ತನು ಇಲ್ಲಿ ಅವರಿಗೆ ಮಾಡಿದಂಥ ಒಂದು ವಾಗ್ದಾನ ಮತ್ತು ಎಚ್ಚರಿಕೆಯನ್ನು ನೀಡುತ್ತಾ ಇದ್ದಾರೆ. ಮತ್ತು ಅದೇ ಸಂದರ್ಭದಲ್ಲಿ ಅವರಿಗೆ ವಾಗ್ದಾನವನ್ನು ಸಹಿತ ಮಾಡ್ತಾ ಇದ್ದಾನೆ. ಎಚ್ಚರಿಕೆಯನ್ನು ಯಜ್ಮೇಲರಿಗೆ ಈ ಶ್ರೀ ಯೋಹಾನನಲ್ಲಿ ಆಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾನೆ. ಎಚ್ಚರಿಕೆ ಏನಂತಂದರೆ ಆಕೆಯು ಆದಷ್ಟು ಬೇಗನೆ ತನ್ನ ಈ ಪಾಪಗಳಿಗೋಸ್ಕರವಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಈ ತಪ್ಪಾದಂಥ ಬೋಧನೆಯನ್ನು ಬಿಟ್ಟು ತಾನು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎಂಬುದಾಗಿ ಆತನು ಯಜ್ಮೇಲರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾನೆ. ಒಂದು ವೇಳೆ ಈ ದೇವರ ಕಡೆಗೆ ತಿರುಗದೆ ಹೋದರೆ, ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ಬಾರದೆ ಹೋದರೆ, ತಿರುಗದೆ ಹೋದರೆ ಆಕೆ ಮೇಲೆ ದೇವರ ಶಾಪ ಬರುವಂಥದ್ದು ಉಂಟು ಎಂಬುದಾಗಿ ಹೇಳ್ತಿದ್ದಾನೆ. ಪಶ್ಚಾತ್ತಾಪ ಪಡಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ದೇವರ ಕಡೆಗೆ ಬರಬೇಕು. ಇಲ್ಲದೆ ಹೋದರೆ ಆಕೆ ಮೇಲೆ ದೇವರ ಶಾಪ, ಆಕೆ ಕಾಯಿಲೆ ಬೀಳುತ್ತಾಳೆ. ಮತ್ತು ಆಕೆ ಮಾತ್ರವಲ್ಲ, ಆಕೆಯನ್ನು ಅನುಸರಿಸತಕ್ಕಂಥ ಎಲ್ಲರೂ ಈ ಒಂದು ಶಾಪಕ್ಕೆ ಒಳಗಾಗುತ್ತಾರೆ ಎಂಬುದಾಗಿ ಶ್ರೀ ಯೋಹಾನನು ಇಲ್ಲಿ ಒಂದು ಎಚ್ಚರಿಕೆಯನ್ನು ಆಕೆಗೆ ಹೇಳ್ತಾ ಇದ್ದಾನೆ. ಈಗ ಅವರಿಗೆ ಮಾಡುವಂಥ ಒಂದು ವಾಗ್ದಾನ, ದೇವರಿಂದ ಕೊಡುವಂಥ ವಾಗ್ದಾನ, ದೇವರಿಂದ ಕೊಟ್ಟಂಥ ವಾಗ್ದಾನ ಏನಂದರೆ, ಇಡೀ ರಾಷ್ಟ್ರವನ್ನೇ ನಿಮಗೆ ಸ್ವಾಸ್ಥ್ಯವನ್ನಾಗಿ ಕೊಡುತ್ತೇನೆ. ಕೀರ್ತನೆ ಪುಸ್ತಕ 2ನೇ ಕೀರ್ತನೆ 8:9 ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ನೀವು ಕೇಳಿಕೊಂಡರೆ ಅನ್ಯ ಜನಗಳನ್ನೆಲ್ಲ ನಿಮಗೆ ಅಧೀನ ಮಾಡುವೆನು, ಭೂಮಿಯ ಕಟ್ಟಕಡೆಯವರೆಗೂ ಇರುವ ಎಲ್ಲ ದೇಶಗಳನ್ನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವೆನು. ನೋಡಿ, ಎಂಥ ಒಂದು ವಾಗ್ದಾನವನ್ನು ದೇವರು ಅವರು ಮಾಡ್ತಾ ಇದ್ದಾರೆ. ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ನಿಮಗೆ ಅಧೀನ ಮಾಡುವನು, ಎಲ್ಲ ಜನರನ್ನು ಅಧೀನ ಮಾಡುವನು ಮತ್ತು ಇಡೀ ಭೂಮಿಯನ್ನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವನು, ಎಲ್ಲವೂ ನಿಮಗೆ ಎಂತಕ್ಕಂಥ ಒಂದು ವಾಗ್ದಾನ ಆತನ ಮಾಡುತ್ತಾ ಇದ್ದಾರೆ. ಪ್ರಿಯವಾದಂಥವರಿಗೆ ಇಂಥ ವಾಗ್ದಾನ ನಮಗೂ ಸಹಿತ ದೇವರು ಈಗ ಮಾಡಬಲ್ಲನು. ನಾವು ಆತನನ್ನು ಅನುಸರಿಸಿ ಆತನ ಮಕ್ಕಳಾಗಿ ನಾವು ಜೀವಿಸಿದ್ದಾದರೆ
ಇಂಥ ವಾಗ್ದಾನ ದೇವರು ನಮಗೂ ಸಹಿತ ಆತನು ಮಾಡುತ್ತಾನೆ. ಅದು ಮಾತ್ರವಲ್ಲ, ಎರಡನೇ ಒಂದು ವಾಗ್ದಾನ ಏನಂದರೆ ಅದು ಬಹಳ ಮುಖ್ಯ. 28ನೇ ವಚನದಲ್ಲಿ ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು, ದೇವರ ಆತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು, ಮಾರ್ನಿಂಗ್ ಸ್ಟಾರ್, ಉದಯ ಸೂಚಕ ನಕ್ಷತ್ರವನ್ನು ನಾನು ಕೊಡುತ್ತೇನೆ. ಹಾಗಾದರೆ ಇದರ ಅರ್ಥ ಏನು? ಉದಯ ಸೂಚಕ ನಕ್ಷತ್ರವನ್ನು ಕೊಡುತ್ತೇನೆ ಎಂಬುದಾಗಿ ಅಂತ ಒಂದು ವಾಗ್ದಾನ ತೋತನ ಸಭೆಗೆ ಮಾಡ್ತಾ ಇದ್ದಾನೆ. ಅದು ಮಾತ್ರವಲ್ಲ, ನಮ್ಮೆಲ್ಲರಿಗೂ ಇವತ್ತಿನ ದಿವಸ ಇಂಥ ಒಂದು ವಾಗ್ದಾನ ಅರ್ಥ ಮಾಡ್ತಾ ಇದ್ದಾನೆ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಒಂದಂದರೆ ಇದು ಪುನರುತ್ಥಾನದ ವಾಗ್ದಾನ. ಈಗ ನಕ್ಷತ್ರ ಕತ್ತಲೆಯಲ್ಲಿದ್ದರು, ರಾತ್ರಿ ಕತ್ತಲೆಯಲ್ಲಿದ್ದರು, ಬೆಳಿಗ್ಗೆ ಅದು ಬೆಳಕಿನಲ್ಲಿ ಅಪಿಯರ್ ಆಗ್ತದೆ, ಬೆಳಕಾಗಿ ಕಾಣುತ್ತದೆ. ಕತ್ತಲಾಗಿರ್ಬೋದು, ರಾತ್ರಿಯಲ್ಲಿ ಕತ್ತಲ ಉಪಾದಿಯಲ್ಲಿ ಕತ್ತಲೆ ಕಾಣಿಸ್ತದೆ, ಆದರೆ ಬೆಳಿಗ್ಗೆ ಅದೇ ಬೆಳಕಾಗಿ ಕಾಣಿಸ್ತದೆ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ನಂಬಿದಂಥ ಆತನ ಮಕ್ಕಳು ಸತ್ತ ಮೇಲೆ ಅವರು ತಿರುಗಿ ಬೆಳಕಿನ ಉಪಾದಿಯಲ್ಲಿ ತಿರುಗಿ ಅವರು ಎದ್ದೇಳುತ್ತಾರೆ, ಪುನರುತ್ಥಾನ ಹೊಂದುತ್ತಾರೆ. ಅಂಥ ಒಂದು ವಾಗ್ದಾನವನ್ನು ಇಲ್ಲಿ ದೇವರು ಮಾಡ್ತಾ ಇದ್ದಾರೆ. ಪುನರುತ್ಥಾನದ ವಾಗ್ದಾನ, ಸತ್ತು ನಾವು ಜೀವಿತದ ಪುನರುತ್ಥಾನ ಹೊಂದಿ ನಾವು ಎದ್ದೇಳುತ್ತೇವೆ ಎಂಬತಕ್ಕಂಥ ವಾಗ್ದಾನ. ಮತ್ತು ಎರಡನೇದಾಗಿ ಇದರ ಅರ್ಥ ಏನಂದರೆ, ಇಲ್ಲಿ ಲೂಸಿಫರನ ಸೋಲುವಿಕೆ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಲೂಸಿಫರನು ಒಬ್ಬ ದೇವದೂತನಾಗಿದ್ದ. ನಮಗೆಲ್ಲ ಗೊತ್ತಿದ್ದ ಹಾಗೆ ಆತನು ದೇವರಿಗೆ ವಿರೋಧವಾಗಿ ಬರೋದರಿಂದ ಮೇಲಿನಿಂದ ಆತನು ಚೆಲ್ಲಲ್ಪಟ್ಟ ಎಂಬುದಾಗಿ ನಾವು ಓದುತ್ತೇವೆ. ಇಲ್ಲಿ ಲೂಸಿಫರನಿಗೆ ಸಂಪೂರ್ಣವಾದಂಥ ಸೋಲು ಮತ್ತು ದೇವರು ಎಲ್ಲವನ್ನು ತನ್ನ ವಶಕ್ಕೆ ತೆಗೆದುಕೊಳ್ತಾನೆ ಎಂಬತಕ್ಕಂಥ ಎಂಬುದಾಗಿ ಇದರ ಅರ್ಥ. ಯೆಶಾಯನ ಬರೆದ ಪುಸ್ತಕ 14ನೇ ಅಧ್ಯಾಯ 12ನೇ ವಚನದಿಂದ ನಾವು ನೋಡ್ತೇವೆ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹಾರಿ ಬಿತ್ತಿ, ಹೇಗೆ ಬಿತ್ತಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದರೆ ಲೂಸಿಫರನನ್ನು ಸಂಪೂರ್ಣವಾಗಿ ವಶ ಮಾಡಿಕೊಳ್ಳಲ್ಪಡುತ್ತದೆ. ಆತನ ಪಾವರ್ ಅಂತಕ್ಕಂಥದ್ದು ಹೋಗಿಬಿಡ್ತದೆ ಎಂಬುದಾಗಿ ಸಹಿತ ಇದರ ಅರ್ಥ ಆಗಲಿಕ್ಕೆ ಸಾಕು. ಅದು ಮಾತ್ರವಲ್ಲ, ಇದರ ಅರ್ಥ ಏನಂದರೆ, ಇದು ದಾನಿಯೇಲನ ಪುಸ್ತಕ 12:3ಕ್ಕೆ ಒಂದು ಸೂಚಿತವಾಗಿದೆ. ಇಲ್ಲಿ ಏನಂದರೆ, ದಾನಿಯೇಲನ ಪುಸ್ತಕ ಜ್ಞಾನಿಯ 3:12-3ನೇ ವಚನದಲ್ಲಿ, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹುಜನರನ್ನು ಸದ್ಧರ್ಮಗಳನ್ನಾಗಿ ಮಾಡುವರು, ಯುಗ ಯುಗಾಂತರದಲ್ಲಿ ನಕ್ಷತ್ರಗಳ ಹಾಗೆ ಹೊಳೆಯುವರು. ಆತನ ಮಕ್ಕಳು ನಕ್ಷತ್ರದ ಹಾಗೆ ಹೊಳೆಯುತ್ತಾರೆ. ಯುಗ ಯುಗಾಂತರದಲ್ಲಿ ಅವರು ನಕ್ಷತ್ರದ ಹಾಗೆ ಅವರು ಹೊಳೆಯುತ್ತಾರೆ. ಮತ್ತು ಇನ್ನಿತರರನ್ನು ಈ ನೀತಿವಂತಿಕೆ ಕಡೆಗೆ ಅವರನ್ನು ನಡೆಸುತ್ತಾರೆ ಎಂಬುದಾಗಿ ಸಹಿತ ಇದರ ಅರ್ಥ ಆಗಲಿಕ್ಕೆ ಸಾಕು. ಯುಗಾಂತರದಲ್ಲಿ ಅವರು ಪಡೆಯುತ್ತಾರೆ. ನೋಡಿ, ಕ್ರಿಸ್ತನನ್ನು ನಂಬಿದಂಥ ನಮಗೆ ಅಂಥ ಒಂದು ಬಹುಮಾನ, ಅಂಥ ಒಂದು ವಾಗ್ದಾನ ದೇವರು ನಮಗೆ ಕೊಟ್ಟಕ್ಕಂಥವರಾಗಿದ್ದಾನೆ. ಆತನನ್ನು ನಂಬಿ ಆತನಲ್ಲಿ ವಿಶ್ವಾಸಕ್ಕೆ ನಡೆದಿದೆ. ಆದರೆ ಯುಗಾಂತರದಲ್ಲಿ ನಾವು ನಕ್ಷತ್ರಗಳ ಹಾಗೆ ಹೊಳೆಯುತ್ತೇವೆ. ದೇವರಾದಂಥವರೇ, ಆತನನ್ನು ಅಂಗೀಕರಿಸುವಂಥದ್ದು, ಆತನ ಮಕ್ಕಳಾಗುವಂಥದ್ದು, ಆತನನ್ನು ಅನುಸರಿಸಿ ನಡೆಯುವಂಥದ್ದು ಎಷ್ಟೋ ವರ್ಷ. ಒಂದು ವೇಳೆ ನಾವು ಹಾಗೆ ಮಾಡಿದ್ದೇವೆ, ಖಂಡಿತವಾಗಿ ನಾವು ನಕ್ಷತ್ರಗಳ ಹಾಗೆ ನಾವು ಹೊಳೆಯುವಂಥವರಾಗಿದ್ದೇವೆ. ಮತ್ತು ಕೊನೆಯದಾಗಿ ಪ್ರಕಟಣಾ ಗ್ರಂಥ 22ನೇ ಅಧ್ಯಾಯ 16ನೇ ವಚನದಲ್ಲಿ, ನಾನು ದಾವೀದನಿಗೆ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ನಾನು ದಾವೀದನ ವಂಶ ಎಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕ
ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ಇಲ್ಲಿ ಈ ನಕ್ಷತ್ರ ಯಾರಂದರೆ ಯೇಸು ಕ್ರಿಸ್ತನೇ ನಕ್ಷತ್ರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಏನಂದರೆ ಈ ನಕ್ಷತ್ರ ಉದಯ ಸೂಚಕ ನಕ್ಷತ್ರ ಯೇಸು ಕ್ರಿಸ್ತನು ನಮಗೆ, ಯೇಸು ಕ್ರಿಸ್ತನು ನಮಗೆ ಸಿಕ್ಕುತ್ತಾನೆ. ನಮ್ಮ ಜೀವನ ಈ ಲೋಕದಲ್ಲಿ ನಮ್ಮ ಜೀವನ ಮುಗಿದ ಆದಮೇಲೆ ನಾವು ಒಬ್ಬಂಟಿಗರಾಗಿ ಇರುವ ಅವಶ್ಯಕತೆ ಇಲ್ಲ. ನಮ್ಮ ಜೀವನ ಮುಗಿದ ಆದ ಮೇಲೆ ಯೇಸು ಕ್ರಿಸ್ತನು ನಮ್ಮೊಂದಿಗೆ ಇರುತ್ತಾನೆ. ಆತನು ನಮಗೆ ಸಿಕ್ಕುತ್ತಾನೆ ಎಂಬುದಾಗಿ ಉದಯ ಸೂಚಕ ನಕ್ಷತ್ರ ಆತ ಅಂದರೆ ಆತನು ನಮಗೆ ಬಹುಮಾನವಾಗಿ ನಮಗೆ ಸಿಕ್ಕುತ್ತಾನೆ. ಆತನೊಂದಿಗೆ ನಾವು, ಕ್ರಿಸ್ತನೊಂದಿಗೆ ನಾವು ಸದಾಕಾಲ ಜೀವಿಸುತ್ತೇವೆ ಎಂಬತಕ್ಕಂಥ ವಾಗ್ದಾನ ಇಲ್ಲಿ ಮಾಡಲ್ಪಟ್ಟಿದೆ. ಆದ್ದರಿಂದ ಪ್ರಿಯವಾದಂಥವರೇ, ನಮಗೆ ಈ ಎಲ್ಲ ವಾಗ್ದಾನಗಳನ್ನು ದೇವರು ಈ ಸಭೆಯ ಮೂಲಕ, ಈ ತೋಟದ ಸಭೆಯ ಮೂಲಕವಾಗಿ ತೋಟದ ಸಭೆಗೆ ಮಾಡಿದಂಥ ವಾಗ್ದಾನಗಳು ಇವತ್ತಿನ ದಿವಸ ನಮಗೂ ಸಹಿತ ಆತನ ಮಾಡ್ತಾ ಇದ್ದಾರೆ. ನಾವು ಇವುಗಳನ್ನು ಕೇಳುವಾಗ ನಮಗೆ ಎಷ್ಟೋ ಧೈರ್ಯ, ಎಷ್ಟೋ ಸಂತೋಷ, ಎಷ್ಟೋ ಸಮಾಧಾನ. ಯಾಕಂದರೆ ಕ್ರೈಸ್ತರಾದಂಥ ನಾವು ಎಷ್ಟೋ ಸಾರಿ ಆಲೋಚನೆ ಮಾಡ್ತಕ್ಕಂಥದ್ದು, ನಾವು ಕ್ರೈಸ್ತರಾಗಿ ಏನು ಪ್ರಯೋಜನ, ಇದರಿಂದ ಏನು ಸಿಕ್ಕುತ್ತೇವೆ ಎಂಬುದಾಗಿ ಆ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತಕ್ಕಂಥದ್ದು. ಆದರೆ ನಿಜ ಕ್ರೈಸ್ತರಾಗಿ ನಾವು ಜೀವಿಸುವಾಗ ದೇವರು ಈ ಎಲ್ಲ ಆಶೀರ್ವಾದಗಳನ್ನು ಕೊಡುತ್ತೇನೆ ಎಂಬುದಾಗಿ ನಮಗೆ ವಾಗ್ದಾನ ಮಾಡಿದ್ದಾನೆ. ಆದ್ದರಿಂದ ನಾವು ನಿಜ ಕ್ರೈಸ್ತರಾಗಿ ನಿಜ ನಂಬಿಕೆ ವಿಶ್ವಾಸಾರ್ಥನೆಯಲ್ಲಿಟ್ಟು ಆತನ ಮಕ್ಕಳಾಗಿ ಜೀವಿಸೋಣ ಮತ್ತು ಎಲ್ಲ ಆಶೀರ್ವಾದಗಳನ್ನು ಆತನಿಂದ ನಾವು ಹೊಂದೋಣ. ಪ್ರಾರ್ಥಿಸೋಣ. ಪ್ರೀತಿಯ ಪರಲೋಕದ ತಂದೆಯ ದೇವರೇ, ನಿನ್ನ ವಾಕ್ಯಗಳಿಗೋಸ್ಕರ ಬಹಳವಾಗಿ ಕೊಂಡಾಡುತ್ತೇವೆ. ನೀನು ಕೊಟ್ಟಂಥ ಎಲ್ಲ ವಾಗ್ದಾನಗಳಿಗೋಸ್ಕರ ನಾವು ನಿನಗೆ ವಂದನೆಯನ್ನು ಸಲ್ಲಿಸ್ತೇವೆ. ಹೌದು, ನೀನು ವಾಗ್ದಾನವನ್ನು ಪೂರೈಸತಕ್ಕಂಥ ದೇವರಾಗಿತ್ತು. ನೀನು ಮಾಡಿದಂಥ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ಪೂರೈಸಿತ್ತು. ತಂದೆಯಾದಂಥ ದೇವರೇ, ತೋತೆಯ ಸಭೆಗೆ ಮಾಡಿದಂಥ ವಾಗ್ದಾನಗಳಿಗೋಸ್ಕರ ಕೊಂಡಾಡುತ್ತೇವೆ ಮತ್ತು ಆ ವಾಗ್ದಾನಗಳು ನಮಗೂ ಸಹಿತ ನೀನು ಮಾಡಿದ್ದೆ. ಆದ್ದರಿಂದ ನಾವು ನಿನಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ಒಳ್ಳೆಯ ಮಕ್ಕಳಾಗಿ, ವಿಶ್ವಾಸಗಳಾಗಿ, ನಿನ್ನಲ್ಲಿ ನಂಬಿ ಪೂರ್ಣ ವಿಶ್ವಾಸವಿಟ್ಟು ಜೀವಿಸಿ ಎಲ್ಲ ವಾಗ್ದಾನಗಳನ್ನು ಪಡೆದುಕೊಳ್ಳುವಂತೆ ನಮಗೆ ನಿನ್ನ ಸಹಾಯ ದಯಪಾಲಿಸು. ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಮ್ಮ ದಿವ್ಯ ರಕ್ಷಕನ ಪ್ರಭಾವದಂತ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ತಂದೆಯಾದ ದೇವರನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.